ಗುಡ್ ಮಾರ್ನಿಂಗ್ ಡಿಎಕ್ಷನ್ ಫ್ಯಾಮಿಲಿ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು. ನೋಡ್ರಿ, ಈಗ ಇವತ್ತಿನ ದಿನ ಬಹಳ ಜನರನ್ನ ಕೇಳ್ತೀನಿ ನಾನು. ಮೊಣಕಾಲು ನೋವು ಪ್ರತಿಶತ 30ರಿಂದ 40% ಜನ ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. 40 ವರ್ಷ ಮೇಲ್ಪಟ್ಟವರು ಒಂದ್ ಸ್ವಲ್ಪರ ಕುಂಟುಗೋತ ಹೋಗ್ತಿರ್ತಾರ. ಅಂದ್ರೆ ಒಂದು ಕಾಲಿನ ಮೇಲೆ ಭಾರ ಕಡಿಮೆ ಹಾಕ್ತಿರ್ತಾರ. ಹೆಚ್ಚಿನ ಭಾರವನ್ನ ಹಾಕೊಳ್ಳಿಕ್ಕೆ ಅದಕ್ಕೆ ಒಂದಷ್ಟು ತೊಂದರೆ ಆಗ್ತಾ ಇರ್ತದ. ಹೀಗಾಗಿ ಅದ್ರ ಮೇಲೆ ಭಾರ ಕಡಿಮೆ ಹಾಕೋದ್ರಿಂದ ಆಟೋಮೆಟಿಕ್ ನಮಗ್ ನೋಡೋರಿಗೆ ಅವರು ಒಂದು ಚೂರ ಕುಂಟುಗೋತ ಹೊಂಟಾರ ಅನಿಸ್ತದ. ಬಹಳ ಜನರಿಗೆ ಈ ಸಮಸ್ಯೆಗಳದಾವ್. ಆಮೇಲೆ ಬೆನ್ನು ನೋವು ಇರ್ತದ ಕೆಲವರಿಗೆ, ಬಹಳ ಈ 2 ವೀಲರ್ ಗಾಡಿ ಹೊಡಿಯೋರಿಗೆ ಅವ್ರಿಗೆ ಕೆಲವರಿಗೆ ಬರ್ತದ. ಆಮೇಲೆ ಕಂಪ್ಯೂಟರ್ ಮುಂದ್ ಕೆಲಸ ಮಾಡೋರಿಗೆ, ಕಂಪ್ಯೂಟರ್ ಮುಂದ್ ಕುತ್ಕೊಂಡು 8 ತಾಸ 9 ತಾಸ ಕೆಲಸ ಮಾಡ್ತಾರಲ್ರಿ, ಅದರಿಂದ ಕೂಡ ಅವರಿಗೆ ಕುತ್ತಿಗೆ ನೋವು, ಬೆನ್ನು ನೋವು, ಹೀಗ ಸಮಸ್ಯೆಗಳು ಬರ್ತಾವ. ಕಾರಣ ಏನಂದ್ರೆ ಇವತ್ತಿನ ದಿವಸ ಆಹಾರ, ನೀರು, ಗಾಳಿ ಚೆನ್ನಾಗಿ ಸಿಗ್ತಾ ಇಲ್ಲ. ಮುಖ್ಯ ಕಾರಣ ಅದೇ ಎಲ್ಲದಕ್ಕೂ. ಇದರ ಜೊತೆಗೆ ನಮ್ಮ ಬ್ಯಾಡ್ ಹ್ಯಾಬಿಟ್ಗಳು, ಒಂದೇ ಕಡೆಗೆ ಕೂಡುವುದು, ಒಂದೇ ಡೈರೆಕ್ಷನ್ ಕೂಡುವುದು, ಬಹಳ ತನ ಒಂದೇ ತರ ಕೂಡುವುದು, ಯಾವುದು ಹೆಚ್ಚಿನ ಶ್ರಮ ಮಾಡದೇ ಇರುವುದು, ಕೆಲಸ ಮಾಡದೇ ಇರುವುದು, ಸರಿಯಾಗಿ ನಡೆದಾಡದೇ ಇರುವುದು, ಎಲ್ಲ ರಿಮೋಟ್ ಮ್ಯಾಗ ಕೆಲಸ ಮಾಡುವುದು, ಹಲವಾರು ಕಾರಣಗಳು ಏನೇ ಇರ್ಲಿ, ಆದ್ರೆ ಮೊಣಕಾಲು ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಈ ನೋವುಗಳು ಜಾಸ್ತಿ ಆಗ್ಯಾವ. ಅದು ಅಂತೂ ಸತ್ಯ. ಕಾರಣ ಹಲವಾರು ಕಾರಣಗಳು. ಈಗ ಒಂದ್ 60-70 ವರ್ಷದಿಂದ ಈ ರೀತಿ ಜನ, ಬಹಳ ಜನ ಕುಂಟುಗೊತ್ತ ಆಡಾಡ್ತಿದ್ದಿಲ್ಲ. ಎಲ್ಲೋ ಅಲ್ಲಿಗೊಬ್ರು ಇಲ್ಲಿಗೊಬ್ರು ಇದ್ರು, ಇಲ್ಲಂತ ಹೇಳಲ್ಲ, ಬಹಳ ಕಮ್ಮಿ. ಯಾಕಂದ್ರೆ ಎಲ್ಲರೂ ಹೆಲ್ದಿ ಆಗಿದ್ರು ಅವಾಗ. ಈಗ ಅಕಸ್ಮಾತ್ ಮೊಣಕಾಲ್ ನೋವು ಬಂದಿದ್ರ ಕೆಲವ್ರು ಏನ್ ಮಾಡ್ತಾರೆ, ನಮಗ್ ಮೊಣಕಾಲ್ ನೋವು ಬಹಳ ಆಗ್ಯದ, ನಮ್ ಹುಡುಗ ಇನ್ಶೂರೆನ್ಸ್ ಮಾಡ್ಸ್ಯಾನ್ರಿ, ಇನ್ಶೂರೆನ್ಸ್ ಮುಂದಿನ ತಿಂಗಳು ಮುಗಿತೈತಂತ್ರಿ, ಅದಕ್ಕೆ ಇದ ತಿಂಗಳ ಆಪರೇಷನ್ ಮಾಡಿಸ್ಬಿಡ ಅಂದ್ರಿ ನಮ್ ಹುಡುಗ. ಒಂದ್ ಮೊಣಕಾಲ್ 2.5 ಲಕ್ಷ ರೂಪಾಯಿ. ಒಂಚೂರು ಅದಕ್ಕಿಂತ ಒಳ್ಳೆ ಹಾಸ್ಪಿಟಲ್ ಇದ್ರೆ 3 ಲಕ್ಷ. ಆ ಇನ್ಶೂರೆನ್ಸ್ ಡೇಟ್ ಮುಗಿದು ಹೋಗುತ್ತ, ಕಾಲಿನ ಆಪರೇಷನ್ ಮಾಡಿಸೋದು. ಎಷ್ಟು ಹುಷಾರದಾರಂದ್ರ ನಮ್ಮ ಮಂದಿ, ಬಹಳ ಹುಷಾರ. ಆಪರೇಷನ್ ಮಾಡಿಸಿದ ಮ್ಯಾಗ ಏನಾರ ಅವ್ರು ಮೊದಲಂಗ ಓಡಾಡಿ ಕೆಲಸ ಮಾಡ್ತಾರ? ಹೊಲ ಮನಿ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗತ್ತಾ? ಅದನ್ನೇನು ಆಲೋಚನೆನೇ ಮಾಡಲ್ಲ. ನಮ್ಮ ಹುಡುಗಂದು ಇನ್ಶೂರೆನ್ಸ್ ಟೈಮ್ ಮುಗಿತದ, ಹೆಂಗಾರು ಪುಗುಶೆಟ್ಟಿ ಒಳಗಾಗ್ತದ ಅಂತ ಹೇಳಿ ಆಪರೇಷನ್ ಮಾಡಿಸ್ತಾರ. ಅಲ್ಲ, ಎಷ್ಟು ವಿಚಿತ್ರ ಅಂದ್ರೆ, ಆಪರೇಷನ್ ಮಾಡಿಸಿ ಆಮೇಲೆ ಮತ್ತೆ ಯಥಾ ಪ್ರಕಾರ ನೆಲಕ್ಕೆ ಕೂಡಕ್ ಬರಂಗಿಲ್ಲ ಅವರಿಗೆ, ಕುರ್ಚಿ ಮೇಲೆ ಕೂಡ್ಬೇಕು. ಅಲ್ಲ, ಆಪರೇಷನ್ ಮಾಡುದು ಅಂದ್ರೆ ಏನು? ಅಲ್ಲೇ ಎಲುವುಗಳು ಸೌಕಳಿ ಆಗಿರ್ತಾವಂತ, ಚಿಪ್ಪು, ಅದಕ್ಕ ಆಪರೇಷನ್ ಮಾಡ್ಬೇಕಂತ. ಆಪರೇಷನ್ ಮನಿ ಏನ್ ಮಾಡೋರು? ನಾನು ಡಾಕ್ಟರ್ ಟೀಕಾ ಮಾಡ್ತಾ ಇಲ್ಲ, ಫ್ಯಾಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಸಲ್ಟ್. ಆಪರೇಷನ್ ಮಾಡಿದ್ಮೇಲೆ ಎಷ್ಟು ಜನ ಓಡಾಡಿ ಕೆಲಸ ಮಾಡಾಕತ್ಯಾರ, ಹೊಲ ಮನಿ ಕೆಲಸ ಮಾಡಾಕತ್ಯಾರ. ಒಳ್ಳೆ ಮೊದಲ್ನಂಗ ಕೈಕಾಲ್ ಸುದ್ದಿದ್ದಾಗ ಹೆಂಗ್ ಓಡಾಡ್ತಿದ್ರಲ್ಲ ಹಂಗ ಓಡಾಡಕತ್ಯಾರ. ಮತ್ ಯಾಕೆ ಮಾಡಿಸ್ಬೇಕು? ಅಷ್ಟ ಕುರ್ಚಿ ಮೇಲೆ ಕುಂದ್ರುದಾದ್ರೆ, ಓಡಾಡಿ ಕೆಲಸ ಮಾಡಕ್ ಆಗಂಗಿಲ್ಲಪ್ಪ ಅಂದ್ರೆ, ಮೊದಲ್ನಂಗ ಆಗುದಿಲ್ಲ ನಮ್ ಕಾಲು ಅಂದ್ರೆ, ಮತ್ತೆ ಯಾಕೆ ಆಪರೇಷನ್ ಮಾಡಿಸ್ಬೇಕು? 2.5 ಲಕ್ಷ 3 ಲಕ್ಷ ಖರ್ಚು ಮಾಡಿ ಇನ್ಶೂರೆನ್ಸ್ ವೇಸ್ಟ್ ಆಗತ್ತಂತ ಆಪರೇಷನ್ ಮಾಡಿಸೋದಾ? ಅದಕ್ಕೋಸ್ಕರ ನಿಜವಾಗ್ಲೂ ಮೊಣಕಾಲು ನೋವಿಗೆ ಸಮಸ್ಯೆ ಬೇರೆನೆ ಇರ್ತದ. ಅಲ್ಲಿ ಆಯಿಲ್ ಕಮ್ಮಿ ಆಗಿರ್ತದ, ಎಲುವು ಸೌಕಳಿ ಆಗಿರ್ತಾವ ಅಂತ ಹೇಳ್ತಾರ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ದೇವರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಆದ್ರೆ ಒಂದನ್ನ ಹೇಳ್ತೀನಿ ನಾನು, ನಮ್ಮ ಡಿಎಕ್ಷನ್ ಕಂಪನಿ ಒಳಗ ಜಾಯಿಂಟ್ ರಿಲೀಫ್ ಅಂತ ತಿಳ್ಕೊಂಡು, ಜಾಯಿಂಟ್ ರಿಲೀಫ್ ಅಂತ ಹೇಳಿ ಕ್ಯಾಪ್ಸಲ್ ಬಂದದ, ಹೊಸದಾಗಿ ಬಂದದ. ಇದು 3-4 ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ಸೇರಿಸಿ ತಯಾರಾದಂತಹದ್ದು, ಬಹಳ ಉಪಯುಕ್ತವಾದಂತಹದ್ದು.
ಇದ್ರಾಗ ಹಡ್ಜೋಡು ಅವೆಲ್ಲ ಕೆಲವೊಂದು ಬಹಳ ಉಪಯುಕ್ತವಾದಂತಹ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಅದಾವು. ಮತ್ ಇನ್ನೊಂದು ನಮ್ದು ಗ್ಯಾನೋಡೆರ್ಮಾ ಮಿಕ್ಸ್ ಇರ್ತಕ್ಕಂತಹ ಮಸಾಜ್ ಆಯಿಲ್ ಐತಿ. ಬಹಳ ದಿವ್ಯವಾದಂತಹದ್ದು ಇದು ಮಸಾಜ್ ಆಯಿಲ್. ಎಲ್ಲಿ ಮೊಣಕಾಲು ನೋವು ಇರ್ತದ, ಎಲ್ಲಿ ಬೆನ್ನು ನೋವು ಇರ್ತದ, ಎಲ್ಲಿ ಕುತ್ತಿಗೆಗೆ ನೋವು ಇರ್ತದ, ಅಲ್ಲಿ ಇದನ್ನ ಚೆನ್ನಾಗಿ ದಿವಸಕ್ಕೆ 2 ರಿಂದ 3 ಸಾರಿ ಅಪ್ಲೈ ಮಾಡ್ಬೇಕು. ಬಹಳ ಉಜ್ಜಬಾರ್ದು, ಅಪ್ಲೈ ಮಾಡ್ಬೇಕು. ಆಮೇಲೆ ಈ ಕ್ಯಾಪ್ಸುಲ್ ಅನ್ನ ದಿವ್ಸಕ್ಕೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತಗೋಬೇಕು. ಅಕಸ್ಮಾತ್ ಬಹಳ ಪ್ರಾಬ್ಲಮ್ ಇದ್ರೆ ಅಥವಾ ಬಹಳ ದಿವಸಗಳಿಂದ ಪ್ರಾಬ್ಲಮ್ ಇದ್ರೆ, ಬಹಳ ವರ್ಷಗಳಿಂದ ಪ್ರಾಬ್ಲಮ್ ಇದ್ರೆ 2ನೇ ವಾರದಿಂದ ಬೆಳಗ್ಗೆ 2 ಸಾಯಂಕಾಲ 2 ಕ್ಯಾಪ್ಸುಲ್ ತಗೋಬಹುದು. ಈ ರೀತಿ ನೀವು 90 ದಿವಸ ಅಂದ್ರೆ 3 ತಿಂಗಳು ತಗೊಂಡ್ರಿ ಅಂದ್ರೆ ಜೊತೆಗೆ ಒಂಚೂರು ನೀರು ಜಾಸ್ತಿ ಕುಡಿಬೇಕು. ನಿಧಾನವಾಗಿ ಅಡ್ಡಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಹೀಗೆಲ್ಲ ಮಾಡೋದ್ರಿಂದ 3 ತಿಂಗಳದೊಳಗಾಗಿ 90 ದಿನಗಳ ಒಳಗಾಗಿ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ರಿಲೀಫ್ ಸಿಗ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾವ. 100ಕ್ಕೆ 80 ಮಂದಿಗೆ ಗ್ಯಾರಂಟಿ ಆಗ್ತಾವ ಡೆವಲಪ್ಮೆಂಟ್ಸ್. ಎಲ್ಲೋ 10-20 ಮಂದಿಗೆ ಇನ್ನೊಂದ್ ಚೂರು ದಿವಸ ಜಾಸ್ತಿ ತಗೊಂಡಾಗ ಆಗ್ಬಹುದು. ಯಾಕಂದ್ರೆ ಅವ್ರದ್ದು ಸಮಸ್ಯೆ ಬಹಳ ಹಳೇದಿರ್ಬೋದು, ಅಥವಾ ಒಬ್ಬೊಬ್ಬರ ಪ್ರಕೃತಿಗೆ ಒಂಚೂರು ಲೇಟ್ ಆಗಿ ವರ್ಕ್ ಮಾಡ್ತಾವ ನಮ್ಮ ಪ್ರಾಡಕ್ಟ್ಗಳು. ಅದಕ್ಕೋಸ್ಕರ ದಯವಿಟ್ಟು ಇಂಥದ್ದೆಲ್ಲ ಕೇಳ್ರಿ. ಆಪರೇಷನ್ ಮಾಡಿಸೋಕ್ಕಿಂತ ಪೂರ್ವದಲ್ಲಿ ನಮ್ಮನ್ನು ಚೂರು ಕಾಂಟ್ಯಾಕ್ಟ್ ಮಾಡ್ರಿ. ಅವಶ್ಯಕತೆ ಇದ್ರೆ ಮಾಡಿಸ್ಬೋದು ನೀವು ಆಪರೇಷನ್, ನಾವೇನ್ ಬ್ಯಾಡ ಅನ್ನಂಗಿಲ್ಲ, ಮಾಡಿಸ್ರಿ, ಬ್ಯಾಡ ಅನ್ನಂಗಿಲ್ಲ. ಬಟ್ ನಮ್ಮನ್ನು ಒಂಚೂರು ವಿಚಾರ ಮಾಡ್ರಿ. ನಮ್ದು ಒಂದ್ 2-3 ತಿಂಗಳು ನೋಡ್ರಿ. ಅಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡಿಸೋದು ಐತಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.